ನೋಡಿ ಮೇಡಮ್, ಕಾಂಗ್ರೆಸ್ನವರಿಗೆ ನಾನು ಒಂದನ್ನು ನೆನಪು ಮಾಡ್ಲಿಕ್ಕೆ ಬಯಸ್ತೀನಿ, ಇದು ರಾಜರ ಕಾಲ ಅಲ್ಲ. ವಿಧಾನಸೌಧಕ್ಕೆ ಬನ್ನಿ, ರಾಜ್ಯ ದರ್ಬಾರಕ್ಕೆ ಬನ್ನಿ, ಇಲ್ಲೇ ಮಾಡೋಣ, 5 ಜನ ಬನ್ನಿ, ಆ ಥರ ಅಲ್ಲ. ಇದು ಪ್ರಜಾಪ್ರಭುತ್ವದ ಕಾಲ. ರೈತರಲ್ಲಿ ಕೂತ್ಕೊಂಡಿದ್ದಾರೆ, ರೈತರ ಜಾಗಕ್ಕೆ ಹೋಗ್ರಿ, ಜನರ ಹತ್ರ ಹೋಗ್ರಿ. ನೀವು ಯಾಕೆ ವಿಧಾನಸೌಧಕ್ಕೆ ಯಾಕೆ ಬರಬೇಕು? 5 ಜನ ರೆಪ್ರೆಸೆಂಟೇಟಿವ್ ಯಾಕೆ ಬರಬೇಕು ಅಲ್ವಾ? ಅಷ್ಟೇ ಅಲ್ಲ ನೋಡಿ ಮೇಡಮ್, ಇವಾಗ ಅಲ್ಲೇ ಪಕ್ಕದಲ್ಲಿ ಕಾರಂತ ಲೇಔಟ್ ಇದು ಖಾಲಿ ಇದೆ, ಸೂರ್ಯ ಸಿಟಿ ಖಾಲಿ ಇದೆ, ಕಾರಂತ ಲೇಔಟ್ ಖಾಲಿ ಇದೆ, ಇದು JP ಡಿಸ್ಟಿಲರಿ ಇದು ತಿಮ್ಮೇಗೌಡ ಇದನ್ನು ವಶಪಡಿಸ್ಕೊಂಡಿದ್ದಾರೆ, ಆ ಜಾಗ ಖಾಲಿ ಇದೆ. ಅದೆಲ್ಲ ಬಿಟ್ಟು ನೀರಾವರಿ, ಅನಂತರ ಇದು ಮಿಲ್ಕ್ ಆ್ಯಂಡ್ ಸಿಲ್ಕ್ ಇದು ಜಾಗ, ಈ ರೈತರ ಭೂಮಿಯನ್ನೇ ಯಾಕೆ ಕಣ್ಣು ಹಾಕಿದ್ದಾರೆ ಅನ್ನುವಂಥದ್ದನ್ನು ಪ್ರಶ್ನೆ ಒಂದು ಕೇಳಬೇಕಾಗಿದೆ. ಈಗ ಸರ್, ಈಗ ಸ್ವಾಧೀನ ಪ್ರಕ್ರಿಯೆ ಅಂದಾಗ ಈ ರೀತಿಯಾದಂಥ ವಿರೋಧಗಳು ಬಂದೇ ಬರುತ್ತೆ. ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡುವಾಗಲೂ ಕೂಡ ಬಹಳಷ್ಟು ವಿರೋಧ ವ್ಯಕ್ತ ಆಯಿತು. ಅದಾದ ಮೇಲೆ ಈಗ ಅದ್ಭುತವಾದಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೆಡಿ ಆಗಿದೆ. ಅದು ಕೂಡ ಇಂಟರ್ನ್ಯಾಷನಲಿ ನಂಬರ್ 2 ಸ್ಥಾನಕ್ಕೆ ನಮ್ಮ ಬೆಂಗಳೂರು ಏರ್ಪೋರ್ಟ್ನ ಅದನ್ನ ಗುರುತಿಸಿದೆ. ಹಾಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡುವಾಗ ಭೂಮಿ ಎಲ್ಲಿಂದ ಬರ್ತದೆ? ರೈತರ ಭೂಮಿನೇ, ಎಲ್ಲ ಕಡೆನೂ ರೈತರ ಭೂಮಿನೇ. ಬಟ್ ಪರ್ಟಿಕ್ಯುಲರ್ ಈ ಕೇಸಲ್ಲಿ ಕೆಲವರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಎವ್ರಿಬಡಿ ಹ್ಯಾಸ್ ದೇರ್ ಇಂಡಿವಿಜುವಲ್ ಸ್ಟೋರೀಸ್. ನೀವು 5 ಜನ ಸಾಂಕೇತಿಕವಾಗಿ ಕರೆದ್ರೆ ನೀವು ಜಸ್ಟಿಫಿಕೇಷನ್ನೇ ಮಾಡೋಕ್ಕಾಗಲ್ಲ. ಬಿಕಾಸ್ ಎಲ್ಲರಿಗೂ ಅವ್ರದ್ದೇ ಆದಂಥ ಕಥೆಗಳಿವೆ. ಎಲ್ಲರಿಗೂ ದೊಡ್ಡ ದೊಡ್ಡ ರೈತರು 2 ಎಕರೆ 3 ಎಕರೆ 4 ಎಕರೆ ಅವರೆಲ್ಲ ಕೊಟ್ಕೊಂಡ್ರೆ ಅವ್ರಿಗೆ ಸಫಿಷಿಯೆಂಟ್ ಹಣ ಬರುತ್ತೆ. ಅದರಿಂದ ಮುಂದಿನ ಜೀವನದಲ್ಲಿ ಅವ್ರು ಏನಾದರೂ ಮಾಡ್ಬೋದು. ಬಟ್ ಈಗ ಕೂತಿರೋ ರೈತರು ಎಲ್ಲ ಸಣ್ಣ ಹಿಡುವಳಿದಾರರು, 30 ಗುಂಟೆ 20 ಗುಂಟೆ 10 ಗುಂಟೆ ಬರೀ 5 ಗುಂಟೆಯಲ್ಲೇ ಇದು ಗೋಗಳನ್ನ ಸಾಕಿ ಹಾಲು ಮಾರೋರು, ಈ ಥರದವ್ರು ಇದ್ದಾರೆ. ಸೊ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಇಂಡಿವಿಜುವಲ್ ಸ್ಟೋರಿ. ಸೊ ಇವೆಲ್ಲವೂ ಕೂಡ ಅನ್ಹರ್ಡ್ ಆಗಬಾರ್ದು. ಎಲ್ಲರ ಒಂದು ಅಳಲೇನಿದೆ ಕೇಳಿಸ್ಕೋಬೇಕು. ಅದಕ್ಕೆ ಬೇಕಾಗಿರೋದು ಒಂದು ತಾಳ್ಮೆ ಅಷ್ಟೇ. ಆ ತಾಳ್ಮೆ, ಆ ಮಾತೃ ಹೃದಯ, ಕೇಳುವ ಕಿವಿ, ಅದನ್ನು ಈಗ ಹೊಸದಾಗಿ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹೊಸ ರೀತಿಯಾದಂಥ ಬದಲಾವಣೆ ತರ್ತಿದ್ದಾರೆ. ವಿಧಾನಸೌಧದಲ್ಲಿ ₹1 ತಗೊಳ್ಬಾರ್ದು ಯಾವುದಕ್ಕೂ ಅಂತ ನಿನ್ನೆ ತಾನೇ ಒಂದು ಸ್ಟ್ರಿಕ್ಟ್ ಆದಂಥ ಆರ್ಡರ್ ಕೊಟ್ಟಿದ್ದಾರಂತೆ. ಸೊ ಬದಲಾವಣೆ ಒಂದು ಮುಖವನ್ನು ಹೊತ್ತುಕೊಂಡಿರುವಂಥ DK ಶಿವಕುಮಾರ್ ಅವರು ಒಂದು ತಾಯಿ ಹೃದಯದಿಂದ ಯಾಕೆ ಎಲ್ಲರನ್ನ ಕೇಳಿಸ್ಕೋಬಾರ್ದು? ಎಲ್ಲರೂ ಮನೆಗೆ ಯಾಕೆ ಭೇಟಿ ಕೊಡಬಾರ್ದು? ಆಯ್ತಪ್ಪ ಬರ್ರಿ, ಇವತ್ತು ನಿಮ್ಗೋಸ್ಕರ ನಾನು ಮೀಸಲಿಡ್ತೀನಿ, ಬನ್ನಿ ಹೋಗೋಣ. ಆಯ್ತು, ಏನು ನಿನ್ನ ಪ್ರಾಬ್ಲಮ್ ಏನು? ನೀವು ಯಾಕೆ ಕೊಡಲ್ಲ? ಆಯಿತು, ನಿಮ್ಗೆ ಇದು ಪರ್ಯಾಯ ಮಾಡಿಕೊಡ್ತೀವಿ, ನಿಮ್ಗೆ ಇಷ್ಟು ಕೊಡ್ತೀವಿ, ಇದಾದ್ಮೇಲೆ ಇಷ್ಟು ಮಾಡ್ತೀವಿ, ಒಪ್ಕೊಳ್ಳಿ. ಇಲ್ಲ ಸಾಕಾಗಲ್ವಾ? ಇನ್ನೊಂದಿಷ್ಟು ಏನಾದರೂ ಮಾಡೋಣವಾ? ಮಾತಾಡಿ. ಅಲ್ಲ ನಾನು ಇರಲ್ಲ ಬಂದ್ಬಿಡಿ 5 ಜನ ಅಷ್ಟು ಜನರಿಗೆ ಹೆಂಗೆ ಜಸ್ಟಿಫಿಕೇಶನ್ ಕೊಡಕ್ ಸಾಧ್ಯ? ಹೌದಲ್ವಾ? ಒಂದು ಸಮಾಲೋಚನೆ ಒಂದು ಆಡಿಟೋರಿಯಂ ಅಲ್ಲೇ ಮಾಡಿ, ಒಂದು ಆಡಿಟೋರಿಯಂ ಅಲ್ಲೇ ಮಾಡ್ಲಿ. ನಮಗಿರೋದು ಕುಮಾರಸ್ವಾಮಿ ಅವರಲ್ಲ, ನನಗೆ ಬೇಕಾಗಿರೋದು ಆ ರೈತರು. ಕೇಳಿ, ನಾವು ಕೇಳಿದೀವಿ, ನಾವು ಕೇಳಿದೀವಿ, ಮಾಧ್ಯಮದವರು ಇಡೀ ದಿನ ಕೇಳಿದೀವಿ. ನಾವು ಕೇಳ್ತೀವಿ ಅಂದ್ರೆ ಅವರಿಂದ ಓಟ್ ಹಾಕಿಸ್ಕೊಂಡಂತ ನೀವು ಜನನಾಯಕರು ನೀವ್ಯಾಕೆ ಹೋಗಿ ಕೇಳಲ್ಲ? ಅಲ್ವಾ? ನೀವು ಓಟ್ ಹಾಕಿದಾರಲ್ಲ ಅವರು, ಪ್ರತಿಯೊಬ್ಬರು ಓಟು ಇಂಪಾರ್ಟೆಂಟ್ ಅಲ್ವಾ? ಇವಾಗ ನೋಡಿ, ಇದ್ರದ್ದು ಯಾವುದು ನಮ್ಮ ಇದು ಯಾವುದು ಅಲ್ಲ, ಈಗ 1 ಓಟಿಂದ ಇಬ್ರು ಫೈಟ್ ಮಾಡ್ಕೊತಾ ಇದಾರಲ್ಲ ಅಲ್ಲಿ, ಇವರು ಶೃಂಗೇರಿ 1 ಓಟಿಂದ ಫೈಟ್ ಮಾಡ್ಕೊತಾ ಇದ್ದಾರೆ ಅವರು. ನಾನು ಹೇಳೋದು ಒಂದು ವೋಟ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ಇಂತಹ ಸಂದರ್ಭ ಓಟ್ ಹಾಕಿಸ್ಕೊಂಡಿದ್ರಲ್ಲ, ಹೋಗಿ ನಾವೇ ಎಲ್ಲಾರು ಹೊಲಕ್ಕೆ ಹೋಗಿ, ಎಲ್ಲಾರ ಮನೆಗಳಿಗೆ ಹೋಗಿ, ಎಲ್ಲರಿಗೂ ಮೈಕಿಟ್ಟು ಎಲ್ಲ ಮಾತಾಡಿ ಅಟ್ಲೀಸ್ಟ್ ಬಂದಿದ್ರಪ್ಪ ನಮ್ಮನ್ನ ಮಾತಾಡ್ಸಿದ್ರು ಅನ್ನೋ ಒಂದು ಸಮಾಧಾನ ಅವ್ರಿಗಿರುತ್ತಲ್ಲ, ಅದನ್ನ ಮಾಡದೆ ನೀವು ನಾವ್ಯಾಕೆ ಬರ್ಬೇಕು, ನೀವ್ಯಾಕೆ ಬರ್ಬೇಕು, ನೀವೇ ಬಂದ್ಬಿಡಿ, ದಿಸ್ ಇಸ್ ನಾಟ್ ದಿ ಆಟಿಟ್ಯೂಡ್. ಇದಲ್ಲ. ಈಗ ಜಗತ್ತು ಬಹಳ ಮುಂದುವರೆದಿದೆ. ಪ್ರಶ್ನೆ ಮಾಡುವಂತವ್ರ ಸಂಖ್ಯೆ ಜಾಸ್ತಿ. ತುಂಬಾ ಜನಕ್ಕೆ ವಿಧಾನಸೌಧ ಹತ್ರ ಹೋಗೋಕೆ ಭಯ ಇದೆ. ಇವತ್ತಿನ ಹಳ್ಳಿಯವರಿಗೆ ವಿಧಾನಸೌಧ ಅಂದ್ರೆ ಏನಂತ ಗೊತ್ತಿಲ್ಲ, ಭಯ ಇದೆ. ಇನ್ನು ಕೆಲವರಿಗೆ ಹತ್ರ ಹೋದ್ರು ಬಿಡಲ್ಲ. ವಿಧಾನಸೌಧಕ್ಕೆ ಬಂದು ರೈತರು ಮಾತಾಡಿ ಇಲ್ಲಿ ಯಾರನ್ನೂ ಕೂಡ ಗೂಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಬೆಂಗಳೂರಿನ ಒತ್ತಡ ಕಡಿಮೆ ಆಗ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಈ ತರದ ಕೆಲವೊಂದು ಸ್ಟ್ರಿಕ್ಟ್ ಡಿಸಿಷನ್ ತಗೋಬೇಕು. ಮೋದಿ ತಗೋತಾ ಇದಾರಲ್ಲ ದೇಶದಲ್ಲಿ ಇವಾಗ ಸರ್ವಾಧಿಕಾರ. ನಾವು ನೀವೇ ಬೇಡ ಅಂತ ನಾನು ಹೇಳಲ್ಲ. ದೇಶದಲ್ಲಿ ಸರ್ವಾಧಿಕಾರ ನಾನು ಇಷ್ಟು ಕೂಲ್ ಆಗಿ ಮಾತಾಡ್ತಾ ಇದ್ದೀನಿ, ಬೇರೆ ಏನೇನೋ ಮಾತಾಡ್ತೀನಿ.
ಆಯ್ತು ಬೇಡ ಇನ್ನು ಮೋದಿ ಮುಂದಕ್ಕೆ- ಅವರು development ಗೆ ನಿಮ್ ಇಷ್ಟೊಂದು ಮೋದಿ ಅವ್ರದ್ದು ಹೇಳ ಮಾಡ್ತಾರಲ್ಲ? ಹೇಳ ಮೋದಿ ಅವ್ರದ್ದು ಒಂದೇ ಒಂದು ಗಲಾಟೆ ಅಲ್ಲ, ಅಲ್ಲ, ಇವತ್ತು ನೀತಿಯಲ್ಲಿ 25 ಜನ ಮಕ್ಕಳನ್ನ ಸಾಯಿಸಿದ್ರಲ್ರಿ, ಅದು ಸರ್ವಾಧಿಕಾರ. ರತನ್ ಪೂಜಾರಿ ಅವರೇ ವಿಷಾಂತರ ಮಾಡ್ತಿರಲ್ರಿ, ಮಾತಾಡಕ್ ನಿಮ್ಮ ಹತ್ರನೂ ಏನೂ ಇಲ್ಲ, ಒಂದ್ ನೆಟ್ಗೆ ಹೋರಾಟ ಮಾಡೋ ಯೋಗ್ಯತೆ ಇಲ್ಲ, ಮತ್ತೆ ಇಲ್ಲಿ ಒಂದು ಡಿಸ್ಕಷನ್ ಹಾಳು ಮಾಡ್ತೀರಾ. ಒಂದ್ ನಿಮಿಷ, ನಿಮ್ ಮೋದಿ ಅವ್ರದ್ದು ಹೇಳ, ಮೊನ್ನೆ ಒಂದು ಯಾವ್ದೋ ಒಂದು ಪ್ರೈವೇಟ್ ಚಾನಲ್ ಕೇಳಿಸ್ಕೊಳ್ರಿ, ಯಾವ್ದೋ ಒಂದು ಪ್ರೈವೇಟ್ ಚಾನಲ್, ಆಯ್ತು ನಿಮ್ಗೂ ಹೇಳ್ತೀನಿ ಅವ್ರಿಗೂ ಹೇಳ್ತೀನಿ, ಇದೇ ವಿಚಾರ ಕೇಳ್ತೀನಿ. ಒಂದ್ ನಿಮಿಷ ಪ್ರೈವೇಟ್ ಚಾನಲ್ ಅಲ್ಲಿ ಒಂದು ಸಂಭಾಷಣೆಯಲ್ಲಿ ಹೇಳ್ತಾರೆ, ನಮ್ಮ ಏರಿಯಾದಲ್ಲಿ ಲೈಟ್ ಇಲ್ಲ ಅಂತ ಲಬಲಬ ಹೊಯ್ಕೋತಾರೆ, ಇನ್ನೊಂದು ಕಡೆ ಇಲ್ಲ ನಾವು ಡ್ಯಾಮ್ ಕಟ್ತೀವಿ ನಿಮ್ದು ಭೂಮಿ ಮುಳುಗಡೆ ಆಗುತ್ತೆ ಅಂದ್ರೆ ಅದಕ್ಕೂ ಬಂದು ಫೈಟ್ ಮಾಡ್ತಾರೆ. ಒಂದ್ ಕಡೆ ಲೈಟು ಬೇಕು, ಒಂದ್ ಕಡೆ ಅದೇ ರೀತಿ ಇಲ್ಲೂ ಆಗ್ತಾ ಇರೋದು. ಒಂದ್ ನಿಮಿಷ, ಹಂಗೆ ಇಲ್ಲೂ ಆಗ್ತಿರೋದು. ನಿಮ್ಗೆ ಅಭಿವೃದ್ಧಿನೂ ಬೇಕು, ಇನ್ನೊಂದ್ ಕಡೆ ಭೂಸ್ವಾಧೀನನೂ ಆಗಬಾರ್ದು ಅಂತಲ್ಲ. ಬಟ್ ನನ್ನ ಪಾಯಿಂಟ್, ಲೆಟ್ ಮಿ ಫಿನಿಶ್ ನಮ್ಮ ಪಾಯಿಂಟ್. ನಂದನ್ ಕಶ್ಯಪ್ ಅವರೇ, ನನ್ಗೆ ಗೊತ್ತಿದೆ ಏನ್ ಮಾತಾಡ್ಬೇಕಂತ, ನಿಮ್ಮಿಂದ ನಾನು ಹೇಳ್ಸ್ಕೋಬೇಕಾಗಿಲ್ಲ, ಬೇಡ. ಫಾರಿನ್ ಫಂಡಿಂಗ್ ನಂದನ್ ಕಶ್ಯಪ್ ಅವರೇ ಅಯ್ಯೋ ತಂದೆ, ಒಂದ್ ನಿಮಿಷ ಇರಿ. ಕೇಳಿಸಿಕೊಳ್ಳುವ ಕಿವಿ, ತಾಳ್ಮೆ. ಯಾವಾಗ DK ಶಿವಕುಮಾರ್ ಅವರು ಹೋಗಿ ಆ ರೈತರನ್ನ ಮಾತಾಡಿಸ್ತಾರೆ? ದಟ್ ಈಸ್ ದಿ ಒನ್ ಅಂಡ್ ಓನ್ಲಿ ಕ್ವಶನ್. ನೋಡಿ ಮೇಡಮ್, ಇವತ್ತು ಬೇಸಿಕ್ ಟು ನೆಕ್ಸ್ಟ್ ಕ್ವಶನ್ ಬರ್ತೀವಿ. 3 ಹಳ್ಳಿಗಳ ನೋಟಿಫಿಕೇಶನ್ ಆಗಿದೆ, ಫೈನಲ್ ನೋಟಿಫಿಕೇಶನ್ ಆಗಿದೆ. ಒಂದ್ ನಿಮಿಷ, ದುಡ್ಡು ಡಿಸ್ಟ್ರಿಬ್ಯೂಷನ್ ಮಾಡ್ತಿದೆ. ಮುಂದಿನ ದಿನಗಳ ಒಂದ್ ನಿಮಿಷ ಕೂತ್ಕೊಳ್ರಿ, ಕುಮಾರಸ್ವಾಮಿ ಆಹ್ವಾನ ಕೊಟ್ಟಿದ್ದೀವಿ ನಾವು ವಿಧಾನಸೌಧಕ್ಕೆ ಬನ್ನಿ ಅಂತ. ಕುಮಾರಸ್ವಾಮಿ ಆಹ್ವಾನ ಕೊಟ್ಟಿದ್ದೀವಿ. ರೈತರು ಮಾಡಿ ನೀವು ಹೋರಾಟ. ಸುಮ್ನಿರ್ತೀರಾ? ಮುಗಿಸ್ತಾ ಇದ್ದೀನಿ, ಸುಮ್ನೆ ಇರ್ತೀರಾ? ಆಯ್ತು, ಇವ್ರು ಬರೋವರೆಗೂ ಕಾಯ್ಬೇಡಿ. ರೈತರು ಯಾರಲ್ಲಿ ಬಿಡದಿಯಲ್ಲಿ ಹೋರಾಟ ಮಾಡ್ತಿದ್ದೀರಾ, ಬರಂಗ್ ಮಾಡಿ, ನಿಮ್ಮನ್ನ ಹುಡ್ಕೊಂಡು ಬರಂಗ್ ಮಾಡಿ. ರೈತರೇ ನಿಮ್ಮ ಹತ್ರ ತಾಕತ್ತಿದ್ರೆ, ನೀವೇನ್ರಿ ನೀವು ನಿಮ್ ಪರವಾಗಿ ಮಾತಾಡಿದ್ರು ಮಧ್ಯದಲ್ಲಿ ಬಾಯಿ ಹಾಕಿ ಕೆಡಿಸ್ತೀರಲ್ಲ ನೀವು. ಬಿಡ್ರಿ, ಇವ್ರದೆಲ್ಲ ಮೈಕ್ ಕಟ್ ಮಾಡ್ರಿ, ರಿಷಿಕ್ ಗೌಡ್ರದ್ದು ಕಟ್ ಮಾಡಿ. ಎಸ್, ರೈತರು ದಯವಿಟ್ಟು ಇವ್ರು ಬರಲ್ಲ, ನಿಮ್ಮನ್ನು ಹುಡ್ಕೊಂಡು ಅವ್ರು ಬರಲ್ಲ. ಅವ್ರು ಹುಡ್ಕೊಂಡು ಬರೋಂಗೆ ಮಾಡಬೇಕಾಗಿರೋದು ನಿಮ್ಮ ಇವಾಗ ಇರುವಂತಹ ತಾಕತ್ತಿನ ಪ್ರಶ್ನೆ. ನನಗೆ ಗೊತ್ತು ರೈತರ ಸಿಟ್ಟು ರಟ್ಟೆಗೆ ಬಂದರೆ ಏನಾಗುತ್ತೆ ಅಂತ. ಡೆಫಿನೆಟ್ಲಿ ಹುಡ್ಕ ಬರ್ತಾರೆ. ಅಲ್ಲಿವರೆಗೆ ನೀವು ಸುಮ್ಮನೆ ಇರಬಾರ್ದು. ಇವ್ರಿಗೆ ಬೇಕಾದಾಗ ಬಂದು ಮಾಡೋದಲ್ಲ. ರೈತರು ನಿಮ್ಮ ಜನಪ್ರತಿನಿಧಿಗಳನ್ನು ನಿಮ್ಮ ಹತ್ರ ಕರೆಸ್ಕೋಬೇಕಂದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ, ಅದನ್ನು ಮಾಡಿ. ಇವ್ರು ಬರಂಗೆ ಕಾಣಲ್ಲ, ಜಗ್ಗಂಗೆ ಕಾಣಲ್ಲ ಇವರು.